ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಸರ್ಕಾರ ಹೊಸದೊಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಒಂದು ಚಿಂತನೆಯನ್ನು ಮಾಡಿದೆ. ಅದು ಏನು ಅಂತಂತೇಳಿ ಹೇಳಿದರೆ 16 ವರ್ಷದ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೊಬೈಲನ್ನು ಅವರು ಬಳಸದೆ ಅವರಿಗೆ ಮೊಬೈಲ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ಕಾನೂನನ್ನು ರೂಪಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು ಖಂಡಿತ ಅದು ಸ್ವಾಗತಾರ್ಹ. ಕಾರಣ ಏನು ಅಂತಂತೇಳಿದರೆ ಇವತ್ತು ನಮ್ಮ ಮಕ್ಕಳು ಚಿಕ್ಕ ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ 16 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳವರೆಗೂ ಅವರು ಒಂದು ರೀತಿಯಲ್ಲಿ ಮೊಬೈಲ್ಗೆ ಸಂಪೂರ್ಣವಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಬೇರೆ ಅವರ ಚಟುವಟಿಕೆ ಮೇಲೆ ಖಂಡಿತ ಅದು ಪ್ರಭಾವ ಬೀರ್ತಾ ಇದೆ. ಅದು ಅವರ ಶೈಕ್ಷಣಿಕ ಚಟುವಟಿಕೆಗಳಿರಲಿ, ಆಟಪಾಠಗಳಿರಲಿ ಅಥವಾ ಊಟೋಪಚಾರಗಳಿರಲಿ, ಇವುಗಳ ಮೇಲೆ ಆಸಕ್ತಿಯನ್ನು ಅವರು ಕಳ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಅವರ ಒಂದು ಮೆಂಟಲ್ ಹೆಲ್ತ್ ಏನಿದೆ ಅದ್ರ ಮೇಲೆ ನೇರ ಅದರ ಪರಿಣಾಮ ಉಂಟಾಗ್ತಾ ಇದೆ. ಇವತ್ತು ಎಷ್ಟೋ ಮಕ್ಕಳು ಆನ್ಲೈನ್ ಗೇಮ್ನಲ್ಲಿ ಅಡಿಕ್ಟ್ ಆಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಎಷ್ಟೋ ಮಂದಿ ಮೊಬೈಲ್ ಬಳಕೆಯಿಂದಾಗಿ ಅವರ ಒಂದು ದೇಹದ ಕೆಲವೊಂದು ಭಾಗಗಳು ಊನಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಪ್ರಯತ್ನ ಚೆನ್ನಾಗಿದೆ. ಇದನ್ನು ಆಲ್ರೆಡಿ ನಮ್ಮ ಪ್ರಪಂಚದಲ್ಲಿ ಕೆಲವೊಂದು ರಾಷ್ಟ್ರಗಳು ಜಾರಿಗೆ ತಂದಿದ್ದಾವೆ. ಉದಾಹರಣೆಗೆ ಆಸ್ಟ್ರೇಲಿಯಾ, ಹಾಗೆ ಇನ್ನೂ ಒಂದಷ್ಟು ರಾಷ್ಟ್ರಗಳು ಇದನ್ನು ಮೊಬೈಲನ್ನು ಮಕ್ಕಳಿಗೆ ನಿಷೇಧ ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಪ್ರಪಂಚದಲ್ಲಿ ನೋಡ್ಬೋದು. ಖಂಡಿತ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಇದನ್ನು ನಮ್ಮ ಸರ್ಕಾರ ಈಗಲಾದರೂ ಎಚ್ಚೆತ್ತು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಖಂಡಿತ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡೋಣ. ಯಾಕೆಂತೇಳಿದರೆ ನಮ್ಮ ಮಕ್ಕಳು ನಮ್ಮ ರಾಷ್ಟ್ರದ ಮುಂದಿನ ಭವಿಷ್ಯ ಪ್ರಜೆಗಳು. ಈಗಲೇ ಅವರು ಮೊಬೈಲ್ಗೆ ಅಡಿಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಏನೇನೋ ಕಾರ್ಯಕ್ರಮಗಳನ್ನು ನೋಡಿ ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಅವರು ತಮ್ಮ ಬೇರೆ ಚಟುವಟಿಕೆಗಳ ಮೇಲೆ ಅವರ ಒಂದು ಆಸಕ್ತಿನ ಬೆಳೆಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ.